ಮಾನಸಿಕ ರೋಗ ನರಕವಲ್ಲ ಎಂದು ದೃಢಪಡಿಸಿದ ಸಂಸ್ಥೆ. ಮಾನಸಿಕ ರೋಗಿಗಳಿಗೆ ಆತ್ಮಸ್ಥೈರ್ಯ ಕೊಟ್ಟ ಹೈಟೆಕ್ ಸೆಂಟರ್. ಸಾವಿರಾರು ಮಂದಿಗೆ ಹೊಸ ಜೀವನ ಕೊಟ್ಟ ಕಡಬಮ್ಸ್ ಜರ್ನಿ. ಇದುವೇ ಈ ಹೊತ್ತಿನ ವಿಶೇಷ ಸ್ಟಾರ್ ಆಫ್ ಕರ್ನಾಟಕ. ನಾನ್ ಪರಿಣಿಕಾ. ಒಂದು ವಾಹನವನ್ನ ನಡೆಸಬೇಕು ಅಂದ್ರೆ ಅದಕ್ಕೆ ಡ್ರೈವರ್ ಬೇಕೇ ಬೇಕು. ಒಂದು ಯುದ್ಧವನ್ನ ಮಾಡಬೇಕಂದ್ರೂ ಅದಕ್ಕೆ ಒಬ್ಬ ಸಾರಥಿ ಕೂಡ ಇರಲೇಬೇಕು. ಹಾಗೆ ಈ ಮೂಳೆ ಮಾಂಸಗಳ ತಡಿಕೆಯ ದೇಹ ಬಂಡಿ ಮುನ್ನಡಿಬೇಕು ಅಂದ್ರೆ ಅದಕ್ಕೂ ಸಾರಥಿ ಬೇಕು. ಆ ಸಾರಥಿ ಬೇರ್ಯಾರು ಅಲ್ಲ, ಮನಸ್ಸು, ಮೆದುಳು. ಈ ದೇಹಕ್ಕೆ ಆರೋಗ್ಯ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಮಾನಸಿಕ ಆರೋಗ್ಯಕ್ಕೂ ಇರುತ್ತೆ. ಅಂತಹ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿಕೊಂಡ ಸಂಸ್ಥೆಯೇ ಕಡಬಮ್ಸ್. ದೇಹಾರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯ ಕೂಡ ಮನುಷ್ಯನಿಗೆ ಅತಿ ಮುಖ್ಯವಾಗಿ ಇರಬೇಕಾಗುತ್ತೆ. ಯಾಕಂದ್ರೆ ದೇಹದ ಬಂಡಿ ಯಾವ ದಿಕ್ಕಿಗೆ ಹೋಗಬೇಕು, ಏನನ್ನು ಮಾಡಬೇಕು, ಯಾವುದು ಸರಿ ಯಾವುದು ತಪ್ಪು ಅನ್ನೋ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಮನಸ್ಸೇ. ಮನಸ್ಸು ಹಿಡಿಯಷ್ಟೇ ಇದ್ರೂ ಅದರ ಊಹೆ ಮಾತ್ರ ಎಲ್ಲೇ ಮೀರಿತು. ಹಾಗಾಗಿ ಮನಸ್ಸಿನ ಆರೈಕೆ ಅತಿ ಮುಖ್ಯ. ಯಾಕಂದ್ರೆ ತಿರುಗೋ ಮನಸ್ಸಿಗೂ ಮರುಗೋ ಮನಸ್ಸಿರುತ್ತೆ, ಬರದ ಮನಸ್ಸಿಗೂ ಕರಗೋ ಮನಸ್ಸಿರುತ್ತೆ. ಹಾಗಾಗಿ ತುಮುಲ ಮನಸ್ಸುಗಳೆಲ್ಲ ಕೋಮಲ ಮನಸ್ಸುಗಳಾಗಿ ಸದಾ ಅರಳಿಯೇ ಇರಬೇಕು ಅಂತ ಕಡಬಮ್ಸ್ ಗ್ರೂಪ್ ಟೊಂಕ ಕಟ್ಟಿದೆ. ಕಡಬಮ್ಸ್ ಅನ್ನೋ ಸಂಸ್ಥೆ ಹ್ಯಾಸ್ ಬೀನ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1992. ಈ ಸಂಸ್ಥೆ ಕಡಬಮ್ಸ್ ಅಂತ ಎಸ್ಟಾಬ್ಲಿಷ್ ಮಾಡಿದ್ದು ತಂದೆಯವರಿಗೆ ಒಂದು ಮೆಂಟಲ್ ಹೆಲ್ತ್ ಸಂಸ್ಥೆ ಆಗಿರ್ಬೋದು, ಇಲ್ಲ ಒಂದು ಫೆಸಿಲಿಟಿ ಆಗಿರ್ಬೋದು, ಮಾನಸಿಕ ಕಾಯಿಲೆಗಳಾಗಿರ್ಬೋದು, ಮೆಂಟಲ್ ರಿಟಾರ್ಡೇಷನ್ ಆಗಿರ್ಬೋದು, ಅವ್ರನ್ನೆಲ್ಲ ಹೌಸ್ ಮಾಡಬೇಕು, ಒಂದು ಹೋಮ್ ಅಂತ ಮಾಡಬೇಕು ಅನ್ನೋ ಒಂದು ಮೇನ್ ಇಂಟೆನ್ಷನ್ ಇತ್ತು. ಕಡಬಮ್ಸ್ ಗ್ರೂಪ್ ಇದು ಇಡೀ ಭಾರತದಲ್ಲಿನ ಮಾನಸಿಕ ಆರೋಗ್ಯ ಕ್ಷೇತ್ರದ ಅತಿ ದೊಡ್ಡ ಮತ್ತು ಅತ್ಯುತ್ತಮ ಸಂಸ್ಥೆಯನ್ನು ಹೆಗ್ಗಳಿಕೆ ಇದೆ. ಈ ಕಡಬಮ್ಸ್ ಸಂಸ್ಥೆ ಕಳೆದ 20 ವರ್ಷಗಳಿಂದ ಜನರ ಜೀವನಕ್ಕೆ ಮೌಲ್ಯವನ್ನು ತಂದುಕೊಡ್ತಾ ಇದೆ. ಕಡಬಮ್ಸ್ನವರು ತಮ್ಮ ಕಡಬಮ್ಸ್ನ ಸೈಕೋ ಸೋಷಿಯಲ್ ರಿಹ್ಯಾಬಿಲಿಟೇಷನ್ ಸೆಂಟರ್ನಲ್ಲಿ ದ್ವಿತೀಯ ಮತ್ತು ತೃತೀಯ ಆರೈಕೆಯನ್ನು ಸಹ ಒದಗಿಸ್ತಿದ್ದಾರೆ. ಹಾಗಾದರೆ ಪ್ರಥಮ ಆರೈಕೆ ಏನು ಅನ್ನೋದೇ ನಿಮ್ಮ ಪ್ರಶ್ನೆ ಅಲ್ವಾ? ಕಡಬಮ್ಸ್ನಲ್ಲಿ ಮೈಂಡ್ ಟಾಕ್ ಅನ್ನೋದೇ ಪ್ರಥಮ ಮಾನಸಿಕ ಆರೋಗ್ಯ ರಕ್ಷಣೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇದೆ. ಅದಕ್ಕಿಂತ ಮುಂಚೆ ಈ ಸಂಸ್ಥೆಯ ಹುಟ್ಟು, ಬೆಳೆದು ಬಂದ ದಾರಿ ಬಗ್ಗೆ ಹೇಳ್ಬಿಡ್ತೀವಿ ಕೇಳಿ. ಕಡಬಮ್ಸ್ ಗ್ರೂಪ್ ಅನ್ನೋ ಮನಸ್ಸಿಗೆ ಮನಸ್ಸಿಂದ ಮನಸ್ಸು ಮಾಡಿ, ಮನಸ್ಸು ಮನಸ್ಸಲ್ಲಿದ್ರೇನೆ ಮನಃಶಾಂತಿ ಅಂತ ಮನಸ್ಸಿನ ಜೊತೆ ಮನಸ್ಸಿಟ್ಟು ಮಾತಾಡಿ ಮನಸ್ಸನ್ನ ಮನಸ್ಸಿನ ಹಳಿಗೆ ತಲುಪಿಸುವ ಮಹತ್ ಕಾರ್ಯಕ್ಕೆ ಮನಸ್ಸು ಮಾಡಿದ್ದು ದೊಡ್ಡ ಮನಸ್ಸಿರೋ ಕಡಬಮ್ಸ್ನ ವ್ಯವಸ್ಥಾಪಕರು ಮತ್ತು ನಿರ್ದೇಶಕರಾದ ಸಂದೇಶ್ ಕಡಬಮ್ಸ್. ಅವರು ಈ ಸಂಸ್ಥೆಯನ್ನ 1997ರಿಂದ ಭಾರತದ ಪ್ರಮುಖ ಮಾನಸಿಕ ಆರೋಗ್ಯ ಪೂರೈಕೆದಾರರಾಗಿ ಸಂಸ್ಥೆಯ ಪರಂಪರೆಯನ್ನ ಎತ್ತಿ ಹಿಡಿದಿದ್ದಾರೆ. ಅವರು ಈ ಸಂಸ್ಥೆಯನ್ನ ಹುಟ್ಟುಹಾಕೋಕೆ ಕಾರಣವಾಗಿದ್ದೇ ಅವರ ಅತ್ತೆಯ ಮನಸ್ಸಿನ ಆರೋಗ್ಯದ ಸಮಸ್ಯೆ. ನಮ್ಮ ಮೇನ್ ಪರ್ಪಸ್ ಆಫ್ ಈ ಸಂಸ್ಥೆ ಕಡಬಮ್ಸ್ ಅಂತ ಎಸ್ಟಾಬ್ಲಿಷ್ ಮಾಡಿದ್ದು ನಮ್ಮ ಅತ್ತೆ, ನಮ್ಮ ತಂದೆಯವರ ತೆಂಗೆ ಮೆಮರಿಯಲ್ಲಿ ಶಿ ವಾಸ್ ಬಾರ್ನ್ ವಿತ್ ಕಾಮನ್ಲಿ ಏನೇನು ಹೇಳ್ತೀವಿ ಅಂತಂದರೆ ಮೆಂಟಲ್ ರಿಟಾರ್ಡೇಷನ್ ಅಂತ, ವಿಚ್ ಇಸ್ the intellectual disability and the developmental disorders that are the children born with that disability. ತಂದೆಯವರಿಗೆ ಒಂದು ಮೆಂಟಲ್ ಹೆಲ್ತ್ ಸಂಸ್ಥೆ ಆಗಿರ್ಬೋದು, ಇಲ್ಲ ಒಂದು ಫೆಸಿಲಿಟಿ ಆಗಿರ್ಬೋದು, ಆ ನೀಡ್ಕಿನ ಹಿ ವಾಂಟೆಡ್ ಟು ಬಿಲ್ಡ್ ಅ ಹೋಮ್ ದಟ್ ಕುಡ್ ಹೌಸ್ ಪೀಪಲ್ ವಿತ್ ವೇರಿಯಸ್ ಅಂತಂದರೆ ಮಾನಸಿಕ ಕಾಯಿಲೆಗಳಾಗಿರ್ಬೋದು, ಮೆಂಟಲ್ ರಿಟಾರ್ಡೇಷನ್ ಆಗಿರ್ಬೋದು, ಅವ್ರನ್ನೆಲ್ಲ ಹೌಸ್ ಮಾಡಬೇಕು, ಒಂದು ಹೋಮ್ ಅಂತ ಮಾಡಬೇಕು ಅನ್ನೋ ಒಂದು ಮೇನ್ ಇಂಟೆನ್ಷನ್ ಇತ್ತು. As they say, Allah, when you have the clear thought and the vision to establish something, idantu on the due credit I always give my dad antandre he has been a visionary ahead of his time, and that is one of the reasons that today we are as what we are as Kadabams Group. ಕಡಬಮ್ಸ್ ಗ್ರೂಪ್ ಒಂದಂತೂ ಶಪಥ ಮಾಡಿಬಿಟ್ಟಿದೆ. ತಮ್ಮ ಅತ್ತೆಯ ಮಾನಸಿಕ ಸ್ಥಿತಿಯನ್ನ ಕಣ್ಣಾರೆ ಕಂಡಿದ್ದ ಸಂದೇಶ್ ಅವರು ಅಪ್ಪನ ಮಹದಾಸಿಯನ್ನ ಮನಸ್ಸಿಗೆ ಇಳಿಸ್ಕೊಂಡಿದ್ರು. ಇವತ್ತು ಹುಟ್ಟಿದ ಮಕ್ಕಳ ಎದೆ ಮನಸ್ಸುಗಳಿಂದ ಹಣ್ಣೆಲೆ ಮುದುಕರ ಹಣ್ಣಣ್ಣಿನ ಮನಸ್ಸುಗಳವರೆಗೂ ಎಲ್ಲ ಮನಸ್ಸುಗಳನ್ನು ಆರೈಕೆ ಮಾಡೋದೇ ಇವರ ಧ್ಯೇಯವಾಗಿದೆ. ಕಡಬಮ್ಸ್ ಗ್ರೂಪ್ ಮೆಂಟಲ್ ಹೆಲ್ತ್, ಬಿಹೇವಿಯರಲ್ ಹೆಲ್ತ್ ಅಲ್ಲಿ ಇಟ್ ಈಸ್ ಒನ್ ಆಫ್ ದ ಲೀಡಿಂಗ್ ಪ್ರೈವೇಟ್ ಮೆಂಟಲ್ ಹೆಲ್ತ್ ಎಸ್ಟಾಬ್ಲಿಷ್ಮೆಂಟ್ಸ್ ಇನ್ ದ ಕಂಟ್ರಿ. ನಮ್ಮ ಬೆಡ್ ಕೆಪಾಸಿಟಿ ಕೌಂಟಲ್ಲಾಗಿರ್ಬೋದು, ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸಲ್ಲಾಗಿರ್ಬೋದು, ದ ಪ್ರೋಗ್ರಾಮ್ಸ್ ಆ್ಯಂಡ್ ದ ಸ್ಪೆಷಾಲಿಟಿ ವರ್ಕ್ ದಟ್ ವಿ ಲೀಡ್, ವಿ ಮೈಟ್ ಹ್ಯಾವ್ ಅ ಮೆನಿ ಫಸ್ಟ್ ಟು ಅವರ್ ನೇಮ್. ಆ್ಯಂಡ್ ಅದು ಆಗಿರೋ ರೀಸನ್ ಬಂದು
we've always responded to the needs of these recovering individuals. ಈ ರಿಕವರಿಂಗ್ ಇಂಡಿವಿಜುವಲ್ಸಲ್ಲಿ they've had a requirement or a need for a long stay home, we have a facility for them. There is somebody who needs us in crisis or emergency, we have a program or a treatment center for them. So somebody in their old age, which is the degenerative conditions of our brain, for the dementia, Alzheimer's, we have a program for them. For children in the schools and community, we have a program for them. So you can see ನಮ್ಮ mental health ಅಲ್ಲಿ, behavioral health work ಅಲ್ಲಿ, we are there from all ends of the spectrum. From a child, from the time they're born in our child development work, to that of in their old age. The whole spectrum and this age group is what we cover. ಕಡಬಮ್ಸ್ ಗ್ರೂಪ್ ಯಾವತ್ತೂ ಸ್ಟೇಟಸ್ಗಳನ್ನು ನೋಡಲ್ಲ. ಅವರು ಯಾರೋ ಎತ್ತ ಏನು ನೋಡಲ್ಲ, ಕೇವಲ ಮನಸ್ಸನ್ನ ಮಾತ್ರ ನೋಡುತ್ತೆ. ಇವರು ಕೆಳಗಿರೋರ, ಮಧ್ಯಮದವರ, ಮೇಲಿರೋರ ಏನನ್ನು ನೋಡಲ್ಲ. ಮನಸ್ಸುಗಳು ಹೂವಾಗಿರ್ಬೇಕಷ್ಟೇ. ಅದೇ ಇವರ ಆಶಯ, ಹೆಮ್ಮೆ, ಬೆಲೆ ಎಲ್ಲ ಅಂತಿದ್ದಾರೆ. Proud feeling ನನಗೆ ಬರೋದು, our values that have been imbibed in all of us. I am assisted by about 9 members in the executive board, each a stalwart in their own space, and they've been doing phenomenal work. And the values nammal imbibe ಆಗಿರೋದು ಬಂದು, we have to cater to all ends of the society, from the middle class, the upper middle class, the highest strata, and every common man. And we are one of those mental health facilities who come across at all spectrums. ಸಂದೇಶ್ ಕಡಬಮ್ಸ್ ಅವರ ನಾಯಕತ್ವದಲ್ಲಿ ಗಮನಾರ್ಹ ಸಾಧನೆಗಳು ಲಿಸ್ಟ್ಗೆ ಸೇರಿವೆ. CNTW, UK ಮತ್ತು ಬೆಂಗಳೂರಿನ ಕಿದ್ವಾಯಿ ಸ್ಮಾರಕ ಆಸ್ಪತ್ರೆ ಹಾಗೂ ಮಾಲ್ಡೀವ್ಸ್ನ ಹುಲ್ಹುಮಲೆ ಆಸ್ಪತ್ರೆಯಲ್ಲಿ ಮಾನಸಿಕ ಆರೋಗ್ಯ ಕೇಂದ್ರದ ಸಹಯೋಗದ ಜೊತೆಗೆ ಪಾರ್ಟ್ನರ್ಶಿಪ್ ಕೂಡ ಒದಗಿಸಿಕೊಂಡಿದೆ. ಸಂದೇಶ್ ಕಡಬಮ್ಸ್ ಶುರುವಿನಲ್ಲಿ ತಾಂತ್ರಿಕ ನಾವೀನ್ಯತೆ, ಪ್ರಮಾಣೀಕರಣ ಮತ್ತು ಪರಿಣಾಮಕಾರಿ ಸಂವಹನಕ್ಕೆ ಜಾಸ್ತಿ ಒತ್ತು ಕೊಡ್ತಾರೆ. Also put us on the map where we now work with the governments. We started working with the government of Karnataka, and then it's taken us international, where we work with the Maldivian government, Namma public-private partnership programs alli. We are also present in Hyderabad and Telangana. The last 3 years, Kadabamsge, it's been extremely eventful and filled with great gratitude that nanandu adana present ಮಾಡಬೇಕಾಗಿರೋದು. Today Kadabams has moved beyond mental health ಅಂತ ಏನು ಹೇಳ್ತೀವಿ. We are in space of having one of the largest chain of organized physiotherapy with about 21 branches all over the country, 19 of them in Bangalore and 2 independent centers in Hyderabad. ಸಂದೇಶ್ ಅವರ ಮಾರ್ಗದರ್ಶನದಲ್ಲಿ ಕಡಬಮ್ಸ್ ಫಿಸಿಯೋಥೆರಪಿ ಮತ್ತು ಡಯಾಗ್ನಾಸ್ಟಿಕ್ಸ್ ಆಗಿ ಕವಲೊಡೆದಿದೆ. ಇದು ಮಿತ್ರ ಆರೋಗ್ಯ ಸೇವೆಗಳಲ್ಲಿ ಒಂದು ಶಕ್ತಿ ಅಂದರೆ ತಪ್ಪಾಗೋದಿಲ್ಲ. ಸಂದೇಶ್ ಅವರ ಜಾಗತಿಕ ದೃಷ್ಟಿಕೋನದಿಂದ ಸಂಸ್ಥೆಯ ಹೆಜ್ಜೆ ಗುರುತು ಈಗ ಬೆಂಗಳೂರಿನಿಂದ ಹೊರಗೆ ಹೈದರಾಬಾದ್ ಮತ್ತು ಮಾಲ್ಡೀವ್ಸ್ಗೆ ವಿಸ್ತರಿಸಿದೆ. We also have a couple of diagnostic centers, Kadabams Diagnostics, and a few more coming up. And we've finally ventured into what is called the senior care or the senior assisted living facilities as Kadabams VNest. Today, I sit in front of you to present Kadabams Group, which employs over 950 individuals and has about 700 individuals on our residential programs at any given point in time, or inpatient programs, as I may put so, and easily touching upon 1,500 to 1,800 individuals or patients across the whole spectrum of the Kadabams groups and its services. This indeed is Nanna on the proud feeling, and I would certainly be happy to show you around the center, the facilities that we have, and this is Kadabams Group for you. ಮಾನಸಿಕ ಸ್ಥಿಮಿತ ಕಳೆದುಕೊಂಡ್ರೆ ಏನೆಲ್ಲ ಅನಾಹುತಗಳಾಗ್ತವೆ ಅನ್ನೋದು ಎಲ್ರಿಗೂ ಗೊತ್ತಿರೋದೆ. ಆದರೆ ಅದನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕು, ಹಾಗೆ ಚಿಕಿತ್ಸೆಗಳನ್ನು ಪಡೆದುಕೊಳ್ಬೇಕು. ಇಲ್ಲದೇ ಇದ್ರೆ ಅದು ರೋಗಿಯನ್ನ ಮಾತ್ರವಲ್ಲ, ಇಡೀ ಕುಟುಂಬಕ್ಕೂ ಮಾರಕವಾಗುವುದರಲ್ಲಿ ಅನುಮಾನ ಬೇಡ. ಈಸ್ ಮೆಂಟಲ್ ಹೆಲ್ತ್ ಅನ್ನೋದು ಆ ಇಂಡಿವಿಜುವಲ್ಕಿಂತ ಜಾಸ್ತಿ ಅವ್ರ ಜೊತೆ ಇರೋ 3 ಇಲ್ಲ 4 ಮೆಂಬರ್ಸ್ ಯಾರು ಇರ್ತಾರೋ, ಒಂದು ಫ್ಯಾಮಿಲಿ ಅಂತ ಯಾರು ಇರ್ತಾರೋ, ದೇ ಸಫರ್ ದ ಮೋಸ್ಟ್ and they need equal support and guidance through this whole phase of treatment recovery. And believe me, it's not easy when to agree and to understand that this is actually an illness, but trust me, it is not the individual, it is the illness which is making the individual behave in that way. ಅಂತ ನಾವು ಯಾವಾಗ ಕಾಯಿಲೆನೇ ಅವರಲ್ಲ, ಅವ್ರಿಗೊಂದು ಕಾಯಿಲೆ ಇರೋದ್ರಿಂದ ಅವ್ರು ಹಂಗೆ ಬಿಹೇವ್ ಮಾಡ್ತಿದ್ರೆ ಅಂತ ನಾವು ನೋಡೋಕ್ಕೆ ಶುರು ಮಾಡ್ತೀವೋ, ಅದೇ ಒಂದು ಫಸ್ಟ್ ಸ್ಟೆಪ್ ಟುವರ್ಡ್ಸ್ the right treatment for mental health. And there is no short excuses to mental health treatment. And
ಮೆಂಟಲ್ ಹೆಲ್ತ್ ಟ್ರೀಟ್ಮೆಂಟ್ಗೂ ಅಷ್ಟೇ ಅಡ್ವಾನ್ಸ್ಡ್ ಇದೆ. ಇಫ್ ಯು ಗಿವ್ ಇಟ್ ಇನ್ ದ ರೈಟ್ ಟೈಮ್, ಇನ್ ದ ರೈಟ್ ಮ್ಯಾನರ್, ಖಂಡಿತ ಅವ್ರು ರಿಕವರ್ ಆಗೇ ಆಗ್ತಾರೆ. ಕಳೆದ ದಶಕದಲ್ಲಿ ಕಡಬಮ್ಸ್ ಡಿ ಅಡಿಕ್ಷನ್, ಕೈಗೆಟುಕುವ ರಿಹ್ಯಾಬ್, ಆಧುನಿಕ ಚಿಕಿತ್ಸೆಯ ಮೈಂಡ್ ಟಾಕ್ ಜೊತೆಗೆ ಮೀಸಲಾದ ಮನೋವೈದ್ಯಕೀಯ ಆಸ್ಪತ್ರೆಯಿಂದ ಹಲವಾರು ಲಂಬಗಳಾಗಿ ವಿಸ್ತರಿಸಿದೆ. ಮಾನಸಿಕ ಆರೋಗ್ಯ ಅಸ್ವಸ್ಥತೆಗಳಿರುವ ವ್ಯಕ್ತಿಗಳಿಗೆ ಕಡಬಮ್ಸ್ ಬೆಂಬಲಿತ ಉದ್ಯೋಗ ಮತ್ತು ಜೀವನ ಕಾರ್ಯಕ್ರಮಗಳ ಮೂಲಕ ಎದ್ದು ಕಾಣ್ತಿದೆ. As Kadabams Group, we are extremely active and open for community engagement. So nannonda request ಏನು ಅಂತಂದರೆ, we are available in various platforms across the social media as well as the offline and the institutional presence. And ಈ ಒಂದು ಮೆಂಟಲ್ ಹೆಲ್ತ್ ಇಂಪ್ಯಾಕ್ಟ್ನ ನಾವು ಫಾರ್ ರೀಚಿಂಗ್ ಎಫೆಕ್ಟ್ ಮಾಡಬೇಕಿತ್ತು ಅಂತಂದರೆ, it can only be possible with much more participation, and we are keen to partner and participate with individuals from all walks of life and everybody in the community. There be an opportunity to make a difference in ನಮ್ಮ ಮೆಂಟಲ್ ಹೆಲ್ತಲ್ಲಿ ಅಂತ. And if you believe that we can add value, we're always open, and we would like to make that little impact or that big impact, whatever is possible, in making sure that mental health is treatable and mental health is accessible ಅನ್ನೋದಕ್ಕೆ we are always open. ಪ್ರತಿಯೊಬ್ಬರ ಮಾನಸಿಕ ಆರೋಗ್ಯಕ್ಕಾಗಿ ಸಂದೇಶ್ ಅವರು ಹಲವಾರು ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ಕರ್ನಾಟಕದಲ್ಲಿ ಮಾನಸಿಕ ಆರೋಗ್ಯ ಪರಿಶೀಲನಾ ಮಂಡಳಿ ಮತ್ತು ರೌಂಡ್ ಟೇಬಲ್ ಇಂಡಿಯಾದ ಸದಸ್ಯತ್ವ ಸೇರಿದಂತೆ ಮಾನಸಿಕ ಆರೋಗ್ಯ ಉದ್ಯಮದಾದ್ಯಂತ ಮಹತ್ವದ ಪಾತ್ರಗಳನ್ನು ಕಡಬಮ್ಸ್ ಹೊಂದಿದ್ದಾರೆ. ಕಡಬಮ್ಸ್ ಇವತ್ತು ಇಷ್ಟು ದೊಡ್ಡದಾಗಿ ಬೆಳೆಯೋಕೆ ಪ್ರಮುಖ ಪಾತ್ರ ನಿರ್ವಹಿಸ್ತಾ ಇರುವ ಕಡಬಮ್ಸ್ ಸಂಸ್ಥೆಯ ವ್ಯವಸ್ಥಾಪಕ ಮತ್ತು ನಿರ್ದೇಶಕರಾದ ಸಂದೇಶ್ ಕಡಬಮ್ಸ್ ಅವರು ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಮ್ಯಾನೇಜಿಂಗ್ ಡೈರೆಕ್ಟರ್ ಕಡಬಮ್ಸ್ ಗ್ರೂಪ್ ಸಂದೇಶ್ ಕಡಬಮ್ಸ್ ಸರ್ ಅವರ ಪರವಾಗಿ ಮ್ಯಾನೇಜಿಂಗ್ ಡೈರೆಕ್ಟರ್ ಡಾಕ್ಟರ್ ಶ್ರೇಯಸ್ ಹಾಗೂ ಡಾಕ್ಟರ್ ದಿವ್ಯಾ ಕಡಬಮ್ಸ್ ಅವರು ಆಗಮಿಸಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ತುಂಬ ಖುಷಿಯಾಗಿದೆ. ನ್ಯೂಸ್ ಫಸ್ಟ್ ನಮ್ಮನ್ನು ರೆಕಗ್ನೈಸ್ ಮಾಡಿದ್ದು. ಕಡಬಮ್ಸನ್ನು ಒಂದು ಸೈಕ್ಯಾಟ್ರಿಕ್ ರಿಹ್ಯಾಬ್ ಯೂನಿಟ್ಟು. ವಿ ಹ್ಯಾವ್ ಸರ್ವ್ ಮಿಲಿಯನ್ಸ್ ಆಫ್ ಪೀಪಲ್ ವಿತ್ ರಿಹ್ಯಾಬ್ ಸರ್ವಿಸಸ್ ಆ್ಯಂಡ್ ಡಿ ಅಡಿಕ್ಷನ್. ತುಂಬ ಖುಷಿಯಾಗಿದೆ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ಫಸ್ಟ್ ನಮ್ಮನ್ನು ರೆಕಗ್ನೈಸ್ ಮಾಡಿರೋದು. ತುಂಬ ಖುಷಿ ಆಗುತ್ತೆ, ಯಾಕೆಂದರೆ ಅದೇನು ಮಾಡಿರೋದು ರೆಕಗ್ನೈಸ್ ಆಗುತ್ತೆ ಮತ್ತು ಎಂತೆಂಥ ಪೀಪಲ್ ಮುಂದೆ ನಾವು ಅವಾರ್ಡ್ ತೊಗೊತಾ ಇರೋದು. ಮತ್ತು ಆಬ್ವಿಯಸ್ಲಿ ಅದನ್ನು ಮಾಡ್ತಾ ನಮಗೆ ಹಂಗೆ ಗೊತ್ತಾಗುತ್ತೆ ಇನ್ನೂ ಎಷ್ಟೊಂದು ತುಂಬ ಅಚೀವ್ ಮಾಡಬೇಕು ಅಂತ ಆ ರೆಕಗ್ನಿಷನ್ ಬರುತ್ತೆ. ಇದು ಕಡಬಮ್ಸ್ನ ಸಕ್ಸಸ್ ಸ್ಟೋರಿ. ನೀವು ಸಕ್ಸಸ್ ಕಾಣಬೇಕು ಅಂದ್ರೆ ನಿರಂತರವಾಗಿ ಶ್ರಮ ಹಾಕೋದು ಕಂಪಲ್ಸರಿ. ಇದೇ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.